ಜೀವನವೆಂದರೆ ಒಂದು ಯುದ್ಧಭೂಮಿ. ಪ್ರತಿದಿನವೂ ನಾವು ನಮ್ಮೊಳಗಿನ ಭಯಗಳೊಂದಿಗೆ, ಸಂಶಯಗಳೊಂದಿಗೆ, ನಿರಾಶೆಗಳೊಂದಿಗೆ ಹೋರಾಡುತ್ತೇವೆ. ಕೆಲವೊಮ್ಮೆ ಪರಿಸ್ಥಿತಿಗಳು ನಮ್ಮ ವಿರುದ್ಧ ನಿಂತಂದಾಗುತ್ತವೆ. ನಮ್ಮ ಪರಿಶ್ರಮಕ್ಕೆ ತಕ್ಷಣ ಫಲ ಸಿಗದಾಗ ಮನಸ್ಸು ಕುಗ್ಗುತ್ತದೆ. ಏಕೆ ನನ್ನ ಜೀವನದಲ್ಲಿ ಮಾತ್ರ ಇಷ್ಟು ಪರೀಕ್ಷೆಗಳು ಎಂಬ ಪ್ರಶ್ನೆ ಮೂಡುತ್ತದೆ. ಆದರೆ ಗೀತೆಯ ಶಾಶ್ವತ ಸಂದೇಶ ನಮಗೆ ನೆನಪಿಸುತ್ತದೆ. ಈ ಜೀವನ ತಾತ್ಕಾಲಿಕ, ಆದರೆ ಆತ್ಮ ಶಾಶ್ವತ. ನಿನ್ನ ನಿಜವಾದ ಸ್ವರೂಪ ದೇಹವಲ್ಲ, ಆತ್ಮ. ಆತ್ಮಕ್ಕೆ ನಾಶವಿಲ್ಲ, ಸೋಲಿಲ್ಲ, ಭಯವಿಲ್ಲ. ನಾವು ಹೆಚ್ಚು ಭಯಪಡುವುದು ಏನಿಗೆ ಗೊತ್ತೇ? ಫಲಕ್ಕೆ. ಜನರೇನು ಹೇಳುತ್ತಾರೆ, ನಾನು ಗೆಲ್ಲದಿದ್ದರೆ, ನಾನು ವಿಫಲವಾದರೆ? ಈ ಚಿಂತನೆಗಳು ನಮ್ಮ ಶಕ್ತಿಯನ್ನು ಕುಗ್ಗಿಸುತ್ತವೆ. ಗೀತೆ ಹೇಳುವುದು ಸ್ಪಷ್ಟ: ನಿನ್ನ ಹಕ್ಕು ಕರ್ಮದ ಮೇಲೆ ಮಾತ್ರ, ಫಲದ ಮೇಲೆ ಅಲ್ಲ. ನೀನು ನಿನ್ನ ಕರ್ತವ್ಯವನ್ನು ನಿಷ್ಠೆಯಿಂದ ಮಾಡು, ಫಲವನ್ನು ದೇವರ ಕೈಯಲ್ಲಿ ಬಿಡು. ಹೀಗೆ ಮಾಡಿದಾಗ ಮನಸ್ಸು ಹಗುರವಾಗುತ್ತದೆ, ಆತಂಕ ಕಡಿಮೆಯಾಗುತ್ತದೆ, ಕೆಲಸದ ಮೇಲೆ ಪ್ರೀತಿ ಹೆಚ್ಚಾಗುತ್ತದೆ. ಯಶಸ್ಸು ಬಂದಾಗ ಅಹಂಕಾರ ಬೇಡ, ವೈಫಲ್ಯ ಬಂದಾಗ ನಿರಾಶೆ ಬೇಡ. ಇವೆರಡನ್ನೂ ಸಮಭಾವದಿಂದ ಸ್ವೀಕರಿಸುವುದೇ ಯೋಗ. ಸಮತೋಲನವೇ ನಿಜವಾದ ಶಕ್ತಿ. ಸಮುದ್ರಕ್ಕೆ ಎಷ್ಟು ನದಿಗಳು ಸೇರಿದರೂ ಅದು ಮಿತಿಮೀರದು. ಹಾಗೆಯೇ ಜೀವನದಲ್ಲಿ ಎಷ್ಟು ಸಂದರ್ಭಗಳು ಬಂದರೂ ಮನಸ್ಸು ಸ್ಥಿರವಾಗಿರಬೇಕು. ಈ ಸ್ಥಿತಿಯೇ ಆಂತರಿಕ ಶಾಂತಿ. ನಮ್ಮ ಜೀವನದ ದೊಡ್ಡ ಯುದ್ಧ ಹೊರಗಿಲ್ಲ, ಅದು ಒಳಗಿದೆ. ಕೋಪ, ಅಸೂಯೆ, ದ್ವೇಷ, ಅಹಂಕಾರ, ಭಯ ಇವೆಲ್ಲವೂ ನಮ್ಮ ನಿಜವಾದ ಶತ್ರುಗಳು. ಇವುಗಳನ್ನು ಗೆಲ್ಲಲು ಧ್ಯಾನ, ಆತ್ಮಪರಿಶೀಲನೆ, ಸತ್ಸಂಗ ಅವಶ್ಯಕ. ಪ್ರತಿದಿನ ಸ್ವಲ್ಪ ಸಮಯ ನಿನ್ನೊಳಗೆ ನೋಡು. ನಾನು ಏಕೆ ಕೋಪಗೊಳ್ಳುತ್ತೇನೆ? ನನಗೆ ಏನು ಭಯ ಎಂದು ಪ್ರಶ್ನಿಸು. ನಿನ್ನ ದುರ್ಬಲತೆಗಳನ್ನು ಒಪ್ಪಿಕೊಂಡಾಗಲೇ ಅವುಗಳನ್ನು ಗೆಲ್ಲಬಹುದು. ಪ್ರತಿಯೊಬ್ಬರಿಗೂ ವಿಭಿನ್ನ ಮಾರ್ಗವಿದೆ. ಇತರರ ಜೀವನದೊಂದಿಗೆ ಹೋಲಿಕೆ ಮಾಡಿಕೊಳ್ಳುವುದು ದುಃಖದ ಮೂಲ. ನಿನ್ನ ಧರ್ಮವನ್ನು ನಿಭಾಯಿಸು. ಸಣ್ಣ ಕೆಲಸವೋ ದೊಡ್ಡ ಕೆಲಸವೋ ಎನ್ನುವುದಿಲ್ಲ. ನಿಷ್ಠೆಯಿಂದ ಮಾಡಿದ ಪ್ರತಿಯೊಂದು ಕೆಲಸವೂ ಪೂಜೆಯೇ ಆಗುತ್ತದೆ. ತಾಯಿ ಮಗುವನ್ನು ನೋಡಿಕೊಳ್ಳುವಾಗ, ರೈತ ಹೊಲದಲ್ಲಿ ಕೆಲಸ ಮಾಡುವಾಗ, ವಿದ್ಯಾರ್ಥಿ ಓದುವಾಗ ಎಲ್ಲವೂ ಕರ್ತವ್ಯ. ಕರ್ತವ್ಯವೇ ಭಕ್ತಿಯಾಗಬಹುದು. ಸಂಕಷ್ಟಗಳು ಬಂದಾಗ ಕುಗ್ಗಬೇಡ. ಚಿನ್ನ ಬೆಂಕಿಯಲ್ಲಿ ಕರಗಿದಾಗಲೇ ಶುದ್ಧವಾಗುತ್ತದೆ. ಹಾಗೆಯೇ ಕಷ್ಟಗಳು ನಿನ್ನನ್ನು ಶಕ್ತಿವಂತನನ್ನಾಗಿಸಲು ಬರುತ್ತವೆ. ಪ್ರತಿಯೊಂದು ಸೋಲು ಒಂದು ಪಾಠ, ಪ್ರತಿಯೊಂದು ವಿಳಂಬ ಒಂದು ತಯಾರಿ. ದೇವರು ನಿನ್ನನ್ನು ದೊಡ್ಡ ಸಾಧನೆಗೆ ಸಿದ್ಧಗೊಳಿಸುತ್ತಿದ್ದಾನೆಂಬ ನಂಬಿಕೆ ಇಡು. ನಿನ್ನ ಮನಸ್ಸನ್ನು ನಿಯಂತ್ರಿಸುವುದು ಮಹತ್ತರ ಸಾಧನೆ. ಮನಸ್ಸು ನಿಯಂತ್ರಣದಲ್ಲಿದ್ದರೆ ಅದು ನಿನ್ನ ಸ್ನೇಹಿತ, ನಿಯಂತ್ರಣದಲ್ಲಿಲ್ಲದಿದ್ದರೆ ಅದು ನಿನ್ನ ಶತ್ರು. ಆದ್ದರಿಂದ ಶಿಸ್ತಿನ ಜೀವನ ನಡೆಸು. ಸರಿಯಾದ ಆಹಾರ, ಸರಿಯಾದ ನಿದ್ರೆ, ಸರಿಯಾದ ಚಿಂತನೆ ಇವೆಲ್ಲವೂ ಆತ್ಮಶಕ್ತಿಯನ್ನು ಹೆಚ್ಚಿಸುತ್ತವೆ. ನಕಾರಾತ್ಮಕ ಚಿಂತನೆಗಳನ್ನು ದೂರವಿಡು. ನಿನ್ನ ಒಳಗಿನ ದಿವ್ಯ ಶಕ್ತಿಯನ್ನು ಅರಿತುಕೊಳ್ಳು. ಧೈರ್ಯ ಎಂದರೆ ಭಯವಿಲ್ಲದಿರುವುದಲ್ಲ, ಭಯ ಇದ್ದರೂ ಮುಂದೆ ನಡೆಯುವುದು. ನಿನ್ನ ಕನಸುಗಳಿಗೆ ನಂಬಿಕೆಯಿಡು. ಇಂದು ಸಣ್ಣ ಹೆಜ್ಜೆ ಹಾಕು, ನಾಳೆ ದೊಡ್ಡ ಫಲ ಕಾಣುತ್ತೀಯೇ. ಅಸಾಧ್ಯವೆಂಬುದು ಮನಸ್ಸಿನ ಕಲ್ಪನೆ ಮಾತ್ರ. ಆತ್ಮವಿಶ್ವಾಸ ಮತ್ತು ಪರಿಶ್ರಮ ಒಂದಾಗಿದ್ದರೆ ಅಸಾಧ್ಯವೂ ಸಾಧ್ಯವಾಗುತ್ತದೆ. ಜೀವನದಲ್ಲಿ ಪ್ರೀತಿ, ಕರುಣೆ, ಸೇವೆ ಇವುಗಳನ್ನು ಬೆಳೆಸು. ಸ್ವಾರ್ಥವನ್ನು ಕಡಿಮೆ ಮಾಡು. ಇತರರಿಗೆ ಸಹಾಯ ಮಾಡಿದಾಗ ನಿನ್ನ ಹೃದಯ ವಿಶಾಲವಾಗುತ್ತದೆ. ಹೃದಯ ವಿಶಾಲವಾದಾಗ ಚಿಕ್ಕ ಸಮಸ್ಯೆಗಳು ದೊಡ್ಡದಾಗಿ ಕಾಣುವುದಿಲ್ಲ. ಸಂತೋಷವು ಹೊರಗಿನ ವಸ್ತುಗಳಲ್ಲಿಲ್ಲ, ಅದು ಒಳಗಿನ ಶಾಂತಿಯಲ್ಲಿದೆ. ಇಂದು ಏನೇ ಸಮಸ್ಯೆ ಎದುರಿಸುತ್ತಿದ್ದರೂ ನೆನಪಿಡು, ಇದೂ ಕೂಡ ಕಳೆಯುತ್ತದೆ. ಕಾಲ ಎಲ್ಲವನ್ನೂ ಬದಲಾಯಿಸುತ್ತದೆ. ನಿನ್ನ ಕರ್ತವ್ಯವನ್ನು ಮಾಡು. ಧರ್ಮದ ಮಾರ್ಗದಲ್ಲಿ ನಡೆ. ನಿನ್ನೊಳಗಿನ ದೈವಿಕ ಶಕ್ತಿಯನ್ನು ನಂಬು. ನೀನು ಒಬ್ಬನೇ ಅಲ್ಲ, ನಿನ್ನೊಳಗೆ ಅಪಾರ ಶಕ್ತಿಯಿದೆ. ಧೈರ್ಯವಾಗಿ ಮುಂದುವರೆಯು. ಸಮಭಾವದಿಂದ ಬದುಕು. ನಿಷ್ಠೆಯಿಂದ ಕೆಲಸ ಮಾಡು. ಆತ್ಮವಿಶ್ವಾಸವನ್ನು ಕಳೆದುಕೊಳ್ಳಬೇಡ. ಆಗ ಜೀವನವೇ ನಿನ್ನ ಪರವಾಗಿ ತಿರುಗುತ್ತದೆ.